ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಎಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ಲವ್ ನೋಟ್ಸ್ ಇರುತ್ತೆ, ನಿಮ್ಮ ಎಲ್ಲರ ಫೇವ್ರೆಟ್ ವಿಡಿಯೋ, ಆನ್ ಡಿಮ್ಯಾಂಡ್ ವಿಡಿಯೋ ಅಂತ ನಾನು ಹೇಳ್ಬೋದು. ಸೊ ಪ್ರತಿ ಸತಿ ಯಾವ ಒಂದು ವಿಡಿಯೋ ರಿಕ್ವೆಸ್ಟ್ ಬರುತ್ತೋ ಬಿಡುತ್ತೋ ಬಟ್ ಈ ಒಂದು ವಿಡಿಯೋ ಬಗ್ಗೆ ತುಂಬಾ ಸತಿ ಡೈಲಿ ರಿಕ್ವೆಸ್ಟ್ ಬರ್ತಾನೆ ಇರುತ್ತೆ. ಸೊ ಈ ಒಂದು ಪಾಪ್ಯುಲರ್ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಸೊ ನಿಮ್ಮ ಪರ್ಸನ್ನ ನೀವು ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ಎಲ್ಲರಿಗೂ ರೆಸನೇಟ್ ಆಗತ್ತೆ. ಸೊ ನಿಮ್ಮ ಪರ್ಸನ್ ಏನ್ ಫೀಲ್ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾರೆ, ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ಟೂ ಕಾರ್ಡ್ಸ್ ಇಟ್ಟಿದ್ದೀನಿ. ಸೊ ಫಸ್ಟ್ ಕಾರ್ಡ್ ಬಂದು ಮೆಜಿಷಿಯನ್ ಇದೆ ಅಂಡ್ ಸೆಕೆಂಡ್ ಕಾರ್ಡ್ ಬಂದು ಲವರ್ಸ್ ಇದೆ. ಇವೆರಡು ಕಾರ್ಡ್ಸ್ ಅಲ್ಲಿ ಯಾವ ಕಾರ್ಡ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕಾರ್ಡ್ನ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಯಾರೆಲ್ಲ ಮೆಜಿಷಿಯನ್ ಕಾರ್ಡ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ, ಏನ್ ಥಿಂಕ್ ಮಾಡ್ತಾ ಇದಾರೆ ಅಂತ. ಸೊ ಫಸ್ಟ್ ಮೆಸೇಜ್, ನಾವ್ ಐ ಆಮ್ ರಿಯಲೈಸಿಂಗ್ ಯುವರ್ ವರ್ತ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೆ ನಿಮ್ಮ ಬೆಲೆ ಏನು, ನಿಮ್ಮ ಪ್ರೀತಿಯ ಬೆಲೆ ಏನು, ನಿಮ್ಮ ಲೈಫಲ್ಲಿ ಅವರ ಲೈಫಲ್ಲಿ ನಿಮ್ಮ ಒಂದು ಪಾತ್ರ ಏನು, ಆ್ಯಂಡ್ ನೀವು ಎಷ್ಟು ಸ್ಪೆಷಲ್, ಎಷ್ಟು ಇಂಪಾರ್ಟೆಂಟ್, ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ರಿ ಆ್ಯಂಡ್ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರಿ, ಪ್ರತಿಯೊಂದೂ ಕೂಡ ನಿಮ್ಮ ವ್ಯಕ್ತಿಗೆ ನಿಮ್ಮ ಬೆಲೆ ಅವ್ರಿಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಹೇಳ್ಬೋದು. ಸೊ ಫಸ್ಟ್ ಮೆಸೇಜ್ ಈ ತರ ಬರ್ತಾ ಇದೆ. ಓಕೆ, ಸೊ ಸೆಕೆಂಡ್ ಮೆಸೇಜ್, ಐ ಲವ್ ಆಲ್ ದ ಚಾರ್ಟ್ಸ್ ವಿ ಹ್ಯಾವ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನೀವು ಮಾಡಿರುವಂತಹ ಮೆಸೇಜಸ್ ಆಗಿರ್ಬೋದು, ಟೆಕ್ಸ್ಟ್ ಮೆಸೇಜಸ್ ಆಗಿರ್ಬೋದು, ಚಾರ್ಟ್ಸ್ ಆಗಿರ್ಬೋದು, ಸೊ ನೀವಿಬ್ರು ಏನ್ ಶೇರ್ ಮಾಡಿದೀರಾ ವಾಟ್ಸಪ್ ಮೆಸೇಜಸ್ ಆಗಿರ್ಬೋದು, ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಆ ಒಂದು ಚಾರ್ಟ್ಸ್ ನ ನೋಡುವಾಗ, ಮೆಸೇಜಸ್ ನ ಓದುವಾಗ ಡೆಫಿನೆಟ್ಲಿ ನಿಮ್ಮ ಮೇಲೆ ಅವರಿಗೆ ಪ್ರೀತಿ ಹೆಚ್ಚಾಗುತ್ತೆ, ಗೌರವ ಹೆಚ್ಚಾಗ್ತಾ ಇದೆ. ಸೊ ಡೇ ಬೈ ಡೇ ಅವರು ನಿಮ್ಮನ್ನ ಪಡ್ಕೊಳ್ಳೋಕೆ ಡೆಫಿನೆಟ್ಲಿ ಮುಂದೆ ಆಗ್ಬೇಕು ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ಅವ್ರಿಗೆ ನೀವು ಮಾಡುವಂತ ಎಲ್ಲಾ ಚಾರ್ಟ್ಸ್ಗಳು ಕೂಡ ಇಷ್ಟ ಆಗತ್ತೆ, ಮೆಸೇಜ್ಗಳು ಇಷ್ಟ ಆಗ್ತಾ ಇದೆ. ಸೊ ಅದೆಲ್ಲ ನೋಡಿದಾಗ ನಿಮ್ಮನ್ನ ಕಳ್ಕೊಳ್ಬಾರ್ದು ಅನ್ನೋ ಒಂದು ಹಂಬಲ ಹೆಚ್ಚಾಗ್ತಾ ಇದೆ. ಸೊ ಅದನ್ನ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಸೊ ಲೆಟ್ಸ್ ಜಸ್ಟ್ ಬಿ ಆನೆಸ್ಟ್ ವಿತ್ ಈಚ್ ಅದರ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಅವರು ಹೇಳ್ತಾ ಇದ್ದಾರೆ, ಸೊ ಒಬ್ರಿಗೊಬ್ರು ಪ್ರಾಮಾಣಿಕವಾಗಿ ಇನ್ನು ಮುಂದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಮುಂದೆ ಹೋಗೋಣ. ಸೊ ನಾವಿಬ್ರು ಆನೆಸ್ಟಿ ಆಗಿರೋಣ, ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡೋಣ, ಒಬ್ರಿಗೊಬ್ರು ಎಲ್ಲಾನು ಕೂಡ ಶೇರ್ ಮಾಡ್ಕೊಳ್ಳೋಣ, ಯಾವುದು ಕೂಡ ಮುಚ್ಚು ಮರೆ ಬೇಡ, ಎಲ್ಲಾನು ಕೂಡ ಲಾಯಲ್ ಆಗಿ ಇದ್ದು ಆನೆಸ್ಟಿಯಿಂದ ಈ ಒಂದು ಕನೆಕ್ಷನ್ ಅಲ್ಲಿ ಮುಂದೆ ಹೋಗೋಣ ಅನ್ನೋ ಒಂದು ಫೀಲ್ ಅಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಬರ್ತಾ ಇರುವಂತಹ ಮೆಸೇಜ್. ಸೊ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಅವರು ನಿಮ್ಗೆ ಈ ಒಂದು ವಿಚಾರವಾಗಿ ಹೇಳಬಹುದು. ಓಕೆ, ಸೊ ನೆಕ್ಸ್ಟ್, wow, look at this. Every second, every minute, every hour of every day I love you ಅಂತ ಬರ್ತಾ ಇದೆ. ಸೊ ಪ್ರತಿ ನಿಮಿಷ, ಪ್ರತಿ ಕ್ಷಣ, ಪ್ರತಿ ಗಂಟೆ, ಪ್ರತಿ ದಿನಾನೂ ಕೂಡ ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ, ತುಂಬಾನೇ ಪ್ರೀತಿ ಮಾಡ್ತೀನಿ, ಲವ್ ಮಾಡ್ತೀನಿ, ಕೇರ್ ಮಾಡ್ತೀನಿ. ಪ್ರತಿ ಸೆಕೆಂಡ್, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ದಿನ ನಾನು ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ, ಪ್ರೀತಿ ಮಾಡ್ತಾ ಇದ್ದೀನಿ, ಲವ್ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ತುಂಬಾ 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 ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಅಂದ್ರೆ ಆ ಒಂದು ಪ್ರೀತಿನ ನೀವು ನಿರೀಕ್ಷಣೆ ಮಾಡೋದಿಕ್ಕಾಗಲ್ಲ. ಅದನ್ನ ಕೌಂಟ್ಲೆಸ್, ಎಂಡ್ಲೆಸ್ ಅಂತ ನಾನು ಹೇಳ್ಬೋದು. ಬಿಕಾಸ್ ಈ ಒಂದು ಮೆಸೇಜಸ್ ಅಷ್ಟು ಮಟ್ಟಿಗೆ ತುಂಬಾನೇ ಡೀಪ್ ಆಗಿ ನಿಮ್ಮ ವ್ಯಕ್ತಿ ಕಡೆಯಿಂದ ಬರ್ತಾ ಇದೆ. ಸೊ ದಿಸ್ ಪರ್ಸನ್ ಆಲ್ವೇಸ್ ಫೀಲ್ ಫಾರ್ ಯು, ಆಲ್ವೇಸ್ ಲವ್ ಫಾರ್ ಯು. ಓಕೆ, ಸೊ ನೆಕ್ಸ್ಟ್ ಫೈನಲ್ ಮೆಸೇಜ್, ಐ ಆಮ್ ನಾಟ್ ಸೋ ಹ್ಯಾಪಿ ಆಸ್ ಯು ಥಿಂಕ್. ಸೊ ಎಲ್ಲೊಂದ್ ಕಡೆ
ನೀವು ಅವ್ರನ್ನ ಬಿಟ್ಟು ಹೋಗಿ ಅಥವಾ ಅವರು ಡೆಫಿನೆಟ್ ಆಗಿ ನಿಮ್ಮಿಂದ ಅಥವಾ ನಿಮ್ಮನ್ನ ದೂರ ಉಳಿದು ನಿಮ್ಮ ಲೈಫಲ್ಲಿ ಆಚೆ ಹೋದ್ಮೇಲೆ ಅವ್ರೇನು ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ. ಸೊ ನೀವು ಅನ್ಕೊಂಡಂಗೇನು ನಾನು ಸಂತೋಷವಾಗಿಲ್ಲ, ಹ್ಯಾಪಿಯಾಗಿ ನನ್ನ ಲೈಫ್ನ ಲೀಡ್ ಮಾಡ್ತಾ ಇಲ್ಲ ಅನ್ನೋ ಒಂದು ಮೆಸೇಜಸ್ ಬರ್ತಾ ಇದೆ. ಸೊ ನೀವು ಅನ್ಕೊಂಡಿರ್ಬೋದು ನನ್ನ ಬಿಟ್ಟು ಹೋದ್ಮೇಲೆ ನನ್ನ ವ್ಯಕ್ತಿ ತುಂಬಾ ಚೆನ್ನಾಗಿದ್ದಾರೆ, ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ, ಒಂದೊಳ್ಳೆ ಮಟ್ಟದಲ್ಲಿ ಒಂದು ವ್ಯಕ್ತಿ ಹೆಸರು ಮಾಡ್ತಾ ಇದ್ದಾರೆ, ಇದೆಲ್ಲಾನು ಕೂಡ ನಿಮಗೆ ಫೀಲ್ ಆಗ್ತಾ ಇರ್ಬೋದು. ಬಟ್ ನೀವೇನ್ ನೋಡ್ತಾ ಇದ್ದೀರಲ್ಲ ಅದು ನಿಜ ಅಲ್ಲ. ಬಿಕಾಸ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ತುಂಬಾ ಪೇನ್ ಇದೆ, ತುಂಬಾ ನೋವಿದೆ ಅವರ ಲೈಫಲ್ಲಿ. ಓಕೆ, ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ಗೆ ಅಂತ. ಸೊ ಬಾಟಮ್ ಆಫ್ ದಿ ಕಾರ್ಡ್ ಇಟ್ ಈಸ್ ಎಸ್ ಅಂತ ಬರ್ತಾ ಇದೆ. ಸೊ ಫಸ್ಟ್ ಮೆಸೇಜ್ ಅನ್ಲೈಕ್ಲಿ, ಸೊ ಎಸ್ ಅಂತ 2 ಮೆಸೇಜಸ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನೀವೇನಾದ್ರೂ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರೆ ಈ ಒಂದು ಕನೆಕ್ಷನ್ ಕುರಿತು ನಮ್ಮ ಇಬ್ಬರ ಮಧ್ಯ ರಿಕನ್ಸಿಲೇಷನ್ ಆಗ್ಬೇಕು, ಮದ್ವೆ ಆಗ್ಬೇಕು, ನಮ್ಮಿಬ್ಬರ ಮಧ್ಯ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬೆಳಿಬೇಕು, ಲವ್ ಜಾಸ್ತಿ ಆಗ್ಬೇಕು, ನಿಮ್ಮ ಎಲ್ಲಾ ಡಿಸೈರ್ ಈ ಒಂದು ವ್ಯಕ್ತಿಯಿಂದ ಅಥವಾ ನಿಮ್ಮ ಕನೆಕ್ಷನ್ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಾ ಅಂತ ಅಂದ್ರೆ ಡೆಫಿನೆಟ್ಲಿ ಅದು ನಿಮ್ಗೆ ಸಿಕ್ಕೇ ಸಿಗತ್ತೆ. ಇಟ್ ಈಸ್ ದ ಟೈಮ್ ಟು ರಿಸೀವ್ ಅಂತ ನಾನು ಹೇಳ್ತೀನಿ. ಸೊ ನಿಮ್ಗೆ ಒಳ್ಳೇದಾಗ್ತಾ ಇದೆ, ಒಳ್ಳೆ ಟೈಮ್ ಬರ್ತಾ ಇದೆ ಈ ಒಂದು ಕನೆಕ್ಷನ್ ಅಲ್ಲಿ. ಸೊ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಸೊ ಡೆಫಿನೆಟ್ಲಿ ಅದು ಎಲ್ಲಾನು ಕೂಡ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಸೊ ನೀವು ಭರವಸೆ ಇಟ್ಕೊಳ್ಳಿ, ಹೋಪ್ ಇಟ್ಕೊಳ್ಳಿ, ಟ್ರಸ್ಟ್ ಮಾಡಿ, ಬಿಲೀವ್ ಮಾಡಿ ಅಂಡ್ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ನ ಗೌರವಿಸಿ, ಪ್ರೀತಿ ಮಾಡಿ. ಸೊ ಎಲ್ಲಿ ಪ್ರೀತಿ ಇರುತ್ತೆ ಅದು ಪ್ರೀತಿ ಅಟ್ರಾಕ್ಟ್ ಆಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್. ಯಾರೆಲ್ಲ ಲವರ್ಸ್ ಕಾರ್ಡ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾ ಇದಾರೆ ಅಂತ. ಸೊ ಫಸ್ಟ್ ಮೆಸೇಜ್, ಐ ಲೈಕ್ ಯು ವೆರಿ ಮಚ್ ಜಸ್ಟ್ ಆಸ್ ಯು ಆರ್ ಅಂತ ಬರ್ತಾ ಇದೆ. ಸೊ ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತೀನಿ, ತುಂಬಾನೇ ಇಷ್ಟಪಡ್ತೀನಿ. ಸೊ ನೀನು ನಿನ್ನ ಜೀವನದಲ್ಲಿ ಹೇಗಿದ್ಯೋ ಅದೇ ರೀತಿ ನಾನು ನಿನ್ನನ್ನು ಅಕ್ಸೆಪ್ಟ್ ಮಾಡಿದೀನಿ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಅವರು ನೀವು ಹೇಗಿದ್ದೀರಾ ಅವರು ಅದನ್ನ ಅದೇ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಯಾವುದೇ ರೀತಿ ಅವರು ನಿಮ್ಮಲ್ಲಿ ಬದಲಾವಣೆನ ನಿರೀಕ್ಷೆ ಮಾಡ್ತಾ ಇಲ್ಲ. ಸೊ ನೀನು ಹೇಗಿದ್ಯಾ ನಿನ್ನ ಜೀವನದಲ್ಲಿ ನಿನ್ನ ಒಂದು ಓನ್ ಸ್ಟೈಲ್ ಅಲ್ಲಿ, ಅದೇ ನನಗೆ ತುಂಬಾನೇ ಇಷ್ಟ ಆಗ್ತಾ ಇದೆ. ಐ ಲೈಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮನ್ನ ಅವರು ತುಂಬಾನೇ ಪ್ರೀತಿ ಮಾಡ್ತಾ ಇದ್ರೆ, ಇಷ್ಟಪಡ್ತಾ ಇದ್ದಾರೆ. ಓಕೆ, ಸೊ ಐ ವಿಲ್ ಕಮ್ ಬ್ಯಾಕ್. ಸೊ ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಸೊ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಬರ್ತಾ ಇದೆ ಮೆಸೇಜ್. ಡೆಫಿನೆಟ್ಲಿ ನಾನು ನಿನ್ನ ಜೀವನದಲ್ಲಿ ವಾಪಸ್ ಆಗ್ತೀನಿ, ನಾನು ನಿನ್ನ ಜೀವನದಲ್ಲಿ ವಾಪಸ್ ಬರ್ತೀನಿ. ಐ ವಿಲ್ ಕಮ್ ಬ್ಯಾಕ್, ನಾನು ನಿನ್ನ ಲೈಫಲ್ಲಿ ಡೆಫಿನೆಟ್ಲಿ ಸಿಗ್ತೀನಿ, ಬರ್ತೀನಿ, ನಿನ್ನ ಜೀವನದಲ್ಲಿ ನಾನು ಇರ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು. ಓಕೆ, ಸೊ ನೆಕ್ಸ್ಟ್, ಸೊ ಶಲ್ ವಿ ಮೀಟ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಾವಿಬ್ರು ಮೀಟ್ ಮಾಡೋಣ. ಸೊ ಐ ಥಿಂಕ್ ನೀವಿಬ್ರು ಮೀಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಒಬ್ರಿಗೊಬ್ರು ತುಂಬಾನೇ ತಿಂಗಳುಗಳಾಗ್ತಾ ಇರ್ಬೋದು ಅಥವಾ ಲಾಂಗ್ ಟೈಮ್ ಆಗ್ತಾ ಇರ್ಬೋದು. ಸೊ ನಾವಿಬ್ರು ಭೇಟಿ ಮಾಡೋಣ, ಮೀಟ್ ಮಾಡೋಣ, ಮಾತಾಡೋಣ, ಡಿಸ್ಕಸ್ ಮಾಡೋಣ, ಲಾಂಗ್ ಡ್ರೈವ್ ಹೋಗೋಣ ಅಥವಾ ಟೈಮ್ ಸ್ಪೆಂಡ್ ಮಾಡೋಣ. ಈ ತರದೆಲ್ಲ ವಿಚಾರಗಳನ್ನ ನಿಮ್ಮ ಹತ್ರ ನಿಮ್ಮ ವ್ಯಕ್ತಿ ಹೇಳ್ತಾರೆ ಅಂತ ಕಾಣಿಸ್ತಾ ಇದೆ. ಬಿಕಾಸ್ ದಿಸ್ ಪರ್ಸನ್ ಇಸ್ ಸ್ಟಾರ್ಟಿಂಗ್ ಮಿಸ್ಸಿಂಗ್ ಯು. ಓಕೆ, ಸೊ ನೆಕ್ಸ್ಟ್, ಐ ಆಮ್ ಬ್ಲೆಸ್ಡ್ ವಿತ್ ಯುವರ್ ಲವ್ ಅಂತ ಬರ್ತಾ ಇದೆ. ಸೊ ನಿನ್ನ ಪ್ರೀತಿನ ನಾನು ಪಡ್ಕೊಳ್ಳೋದಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿದೀನಿ. ಐ ಆಮ್ ವೆರಿ ಬ್ಲೆಸ್ಡ್ ವಿತ್ ಯುವರ್ ಲವ್ ಅಂತ ಬರ್ತಾ ಇದೆ. ಸೊ ದಿಸ್ ಪರ್ಸನ್ ಇಸ್ ಲಿಟ್ರಲಿ ಇನ್ ಲವ್ ವಿತ್ ಯು. ಸೊ ತುಂಬಾನೇ ಅವ್ರಿಗೆ ಪ್ರೀತಿ ಇದೆ, ಲವ್ ಇದೆ, ಕೇರ್ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ ಯಾವ ತರ ಅಂತಂದ್ರೆ, ನಾನು ತುಂಬಾನೇ ಪುಣ್ಯ ಮಾಡಿರ್ಬೇಕು ನಿನ್ನ ಪ್ರೀತಿ ಸಿಗೋದಿಕ್ಕೆ, ನಿನ್ನ ಒಂದು ಸಂಬಂಧ ನನಗೆ ಸಿಗೋದಿಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿದೀನಿ, ಪುಣ್ಯವಂತೆ ಈ ತರದೆಲ್ಲನೂ ಕೂಡ ನಿಮ್ಮ ಪರ್ಸನ್ಗೆ ಫೀಲ್ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್, ಐ ವಿಲ್ ಮ್ಯಾರಿ ಯು. ಸೊ ವಾವ್, ಯಾರೆಲ್ಲ ಮ್ಯಾರೇಜ್ಗೋಸ್ಕರ ನಿಮ್ಮ ವ್ಯಕ್ತಿ ಕಡೆಯಿಂದ ಯಾವಾಗ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುತ್ತೆ ಅಂತ ವೇಟ್ ಮಾಡ್ತಾ ಇದ್ರೆ, ಆದಷ್ಟು ಬೇಗ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಬಗ್ಗೆ ಅದ್ರ ಒಂದು ವಿಚಾರದ ಬಗ್ಗೆ ನಿಮಗೆ ಮಾಹಿತಿ ಸಿಗಬಹುದು. ಬಿಕಾಸ್ ಹೇಳ್ತಾ ಇದ್ದಾರೆ ನಾನು ನನ್ನ ಮದ್ವೆ ಆಗ್ತೀನಿ, ಐ ವಿಲ್ ಮ್ಯಾರಿ ಯು ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಐ ಡೋಂಟ್ ನೋ ವೆನ್ ಐ ಫೆಲ್ ಲವ್ ವಿತ್ ಯು ಸೋ ಮಚ್. ಸೊ ನಂಗೆ ಗೊತ್ತಿಲ್ಲ ನಾನು ಹೇಗೆ ನಿನ್ನ ಒಂದು ಪ್ರೀತಿನಲ್ಲಿ ಹೇಗೆ ಬಿದ್ನೋ, ಹೇಗೆ ನಿನ್ನ ಮೇಲೆ ನಂಗೆ ಲವ್ ಆಯ್ತೋ ಅನ್ನೋದು ನನ್ಗೇನು ಕೂಡ ಗೊತ್ತಿಲ್ಲ. ಸೊ ಐ ಡೋಂಟ್ ನೋ ಹೌ ಐ ಫೆಲ್ಟ್ ಲವ್ ವಿತ್ ಯು ಸೋ ಮಚ್, ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ,
ಸೊ ನೆಕ್ಸ್ಟ್ ಮೈ ಫೇವ್ರೆಟ್ ಡಿಸ್ಟ್ರಾಕ್ಷನ್ ಇಸ್ ಯು ಅಂತ ಬರ್ತಾ ಇದೆ. ಸೊ ನನ್ನ ಒಂದು ಫೇವ್ರೆಟ್ ಆದಂತ ಡಿಸ್ಟರ್ಬೆನ್ಸ್ ನನ್ನ ಜೀವನದಲ್ಲಿ ಏನಾದ್ರೂ ಇದೆ ಅಂತ ಅಂದ್ರೆ ಅದು ನಿನ್ನ ವಿಚಾರವಾಗಿ, ನಿನ್ನ ಪ್ರೀತಿಯ ವಿಚಾರವಾಗಿ ನಾನು ತುಂಬಾನೇ ಡಿಸ್ಟರ್ಬ್ ಆಗ್ತೀನಿ. ಆ ಒಂದು ಡಿಸ್ಟರ್ಬೆನ್ಸ್ ನನಗಾಗುವಾಗ ನನಗೆ ತುಂಬಾನೇ ಇಷ್ಟ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇವಾಗ ನೋಡೋಣ ಏಂಜಲ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಬರುತ್ತೆ ನಿಮ್ಗೆ ಅಂತ. ಸೊ ಇನ್ ದ ನಿಯರ್ ಫ್ಯೂಚರ್ ಬಾಟಮ್ ಆಫ್ ದಿ ಕಾರ್ಡ್. ಓಕೆ, ಸೊ ನೋ ನೀಡ್ ಟು ವರಿ. ಸೊ ಈ ಒಂದು ಕನೆಕ್ಷನ್ ಬಗ್ಗೆ, ಈ ಒಂದು ಸಂಬಂಧದಲ್ಲಿ, ಈ ಒಂದು ವಿಚಾರವಾಗಿ ಅಥವಾ ಈ ಒಂದು ಪರ್ಸನ್ ವಿಚಾರವಾಗಿ ನೀವೇನಾದ್ರೂ ಜಾಸ್ತಿ ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಏಂಜಲ್ಸ್ ಹೇಳ್ತಾ ಇದಾರೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿಕ್ ಹೋಗ್ಬೇಡಿ. ನಥಿಂಗ್ ಟು ವರಿ. ವರಿನೇ ಮಾಡ್ಕೊಳಕ್ ಹೋಗ್ಬೇಡಿ, ಓವರ್ ಥಿಂಕ್ ಮಾಡೋದಿಕ್ ಹೋಗ್ಬೇಡಿ. ನೆಗೆಟಿವಿಟಿನ ರಿಲೀಸ್ ಮಾಡಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಸೊ ಡೆಫಿನೆಟ್ಲಿ ವರಿ ಮಾಡ್ಕೊಳ್ತಾ ಇದ್ರ, ತುಂಬಾ ಯೋಚಿಸ್ತಾ ಇದ್ದೀರಾ, ತುಂಬಾ ಥಿಂಕ್ ಮಾಡ್ತಾ ಇದ್ರ ಅಂದ್ರೆ ವರಿನೇ ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ, ಜಾಸ್ತಿ ತಲೆನೇ ಕೆಡ್ಸ್ಕೊಳ್ಳೋದಿಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದಾರೆ. ಸೊ ಇನ್ ದ ನಿಯರ್ ಫ್ಯೂಚರ್ ಅಂತ ಬರ್ತಾ ಇದೆ. ಸೊ ನೀವೇನಾದ್ರೂ ಈ ಒಂದು ಕನೆಕ್ಷನ್ ಅಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಅಥವಾ ಯಾವಾಗ ನನ್ನ ವ್ಯಕ್ತಿ ಕಡೆಯಿಂದ ನಂಗೆ ಕಾಲ್ ಬರುತ್ತೆ, ಮೆಸೇಜ್ ಬರುತ್ತೆ, ರಿಕನ್ಸಿಲೇಷನ್ ಆಗತ್ತೆ ಅಥವಾ ಯಾವಾಗ ನಾವಿಬ್ರು ಮದ್ವೆ ಆಗ್ತೀವಿ, ನಿಮ್ಮ ಎಲ್ಲಾ ಮ್ಯಾನಿಫೆಸ್ಟೇಷನ್, ನಿಮ್ಮ ಎಲ್ಲಾ ಆಸೆಗಳು ಡೆಫಿನೆಟ್ಲಿ ಈಡೇರತ್ತೆ ಇನ್ ದ ನ್ಯೂಯರ್ ಫ್ಯೂಚರ್. ಇನ್ ದ ನ್ಯೂಯರ್ ಫ್ಯೂಚರ್ ಅಂತ ಅಂದ್ರೆ ಮುಂದೆ ಬರುವಂತಹ ವರ್ಷಗಳಾಗಿರ್ಬೋದು, ತಿಂಗಳುಗಳಾಗಿರ್ಬೋದು. ಸೊ 1-2-3 years ಆಫ್ಟರ್ ನೀವೇನ್ ಅನ್ಕೊಂಡಿದ್ದೀರಾ ಅದು ಎಕ್ಸಾಕ್ಟ್ ಆಗಿ ನಿಮ್ಮ ಲೈಫ್ ಅಲ್ಲಿ ಅದು ನಡೆಯುತ್ತೆ ಅಂತ ನಾನು ಹೇಳ್ಬೋದು. ಸೊ ಸಮಯ ತಗೊಳುತ್ತೆ. ನಮ್ಮ ಲೈಫ್ ಅಲ್ಲಿ ಏನಾದ್ರೂ ನಮ್ಮ ಜೀವನದಲ್ಲಿ ನಮಗೆ ಸಿಗಬೇಕು ಅಂತ ಇದ್ರೆ, ಅದು ನಮ್ಮ ಡೆಸ್ಟಿನಿಯಲ್ಲಿದ್ರೆ ಡೆಫಿನೆಟ್ಲಿ ಆ ಒಂದು ಡೆಸ್ಟಿನಿ ನಿಮ್ಮಿಬ್ಬರನ್ನ ಸೇರ್ಸುತ್ತೆ ಇನ್ ದ ನಿಯರ್ ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ. ಸೊ ಗಾಡ್ ಬ್ಲೆಸ್ ಯು ಗೈಸ್.